ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ಅಥವಾ ಇದನ್ನ ಇನ್ನೊಂದು ಹೆಸರಲ್ಲಿ ಕರಿಬಹುದು, ಏನು ಮಾಡೆಲ್ ಮ್ಯಾಟ್ರಿಕ್ಸ್ ಅಂತ. ಸೊ ಮಾಡೆಲ್ ಮ್ಯಾಟ್ರಿಕ್ಸ್. ಸೊ ಈ ಪ್ರಾಬ್ಲಮ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. 4 ಸ್ಟೆಪ್ಸ್ ಅಷ್ಟೇ. ಫಸ್ಟ್ ಐಗನ್ ವ್ಯಾಲ್ಯೂ ಕಂಡುಹಿಡಿಬೇಕು, ನೆಕ್ಸ್ಟ್ ಐಗನ್ ವೆಕ್ಟರ್ಸ್, ನೆಕ್ಸ್ಟ್ ಮಾಡೆಲ್ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಬಿ ಇನ್ವರ್ಸ್ ಎ ಇಂಟು ಬಿ. ಸೊ ಇಷ್ಟನ್ನ ಕಂಡುಹಿಡಿದ್ರೆ ನಮಗೆ ಲಾಸ್ಟ್ ಸ್ಟೆಪ್ ಅಲ್ಲಿ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಇದು ಡಯಾಗ್ನಲೈಸ್ಡ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಸೊ ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಅವರು 2x2 ಮ್ಯಾಟ್ರಿಕ್ಸ್ ಕೊಡ್ಬೋದು ಅಥವಾ 3x3 ಮ್ಯಾಟ್ರಿಕ್ಸ್ ಕೊಡ್ಬೋದು. ಸೊ ಇವಾಗ 2x2 ಮ್ಯಾಟ್ರಿಕ್ಸ್ ಅನ್ನ ಸಾಲ್ವ್ ಮಾಡೋಣ. ಮಾಡೆಲ್ ಪೇಪರ್ ಸೊಲ್ಯೂಷನ್ ಮತ್ತೆ 3x3 ಮ್ಯಾಟ್ರಿಕ್ಸ್ ಇನ್ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈಗ ಈ 2x2 ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ನಾನು ಹೇಳಿದೆ. ಫಸ್ಟ್ ಸ್ಟೆಪ್ ಏನು, ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು. ಸೊ ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಏನದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ ವಿಲ್ ಬಿ ಈಕ್ವಲ್ ಟು 0. ಈ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಎ ವ್ಯಾಲ್ಯೂ ಗೊತ್ತಿದೆ, ಮೈನಸ್ ಲ್ಯಾಂಡಾ ಇಂಟು ಐ. ಐ ಅಂತ ಅಂದ್ರೇನು? ಐ ಅಂತ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರುವಂತದ್ದು 2x2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ನಾವಿಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಕೂಡ 2x2 ನೇ ಯೂಸ್ ಮಾಡಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು? ಡಯಾಗ್ನಲ್ ಎಲಿಮೆಂಟ್ಸ್ ಗಳು 1 ಆಗಿರುತ್ತೆ, ಇನ್ನು ಉಳಿದಿರೋ ವ್ಯಾಲ್ಯೂಸ್ ಎಲ್ಲ 0. ಈಗ ನಾನು ಲ್ಯಾಂಡಾನು ಕೂಡ ಅದರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಲ್ಯಾಂಡಾನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಲ್ಯಾಂಡಾ ಇಂಟು 1 ವಿಲ್ ಬಿ 1 ಲ್ಯಾಂಡಾ. 1 ಲ್ಯಾಂಡಾ ಅಂತ ಬರೆಯೋದ್ರ ಬದಲು ಡೈರೆಕ್ಟ್ ಲ್ಯಾಂಡಾ ಅಂತ ಬರೋದ್ರೆ ಆಯ್ತು. ನೆಕ್ಸ್ಟ್ ಲ್ಯಾಂಡಾ ಇಂಟು 0 0ನೇ, ಲ್ಯಾಂಡಾ ಇಂಟು 0 0, ಲ್ಯಾಂಡಾ ಇಂಟು 1 ಏನಾಗುತ್ತೆ ಲ್ಯಾಂಡಾ. ಸೊ ಇವಾಗ ಲ್ಯಾಂಡಾ ಇಂಟು ಐ ವ್ಯಾಲ್ಯೂ ಕೂಡ ಗೊತ್ತಿದೆ, ಎ ವ್ಯಾಲ್ಯೂ ಕೂಡ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ, ಡಿಟರ್ಮಿನೆಂಟ್ ಒಳಗಡೆನೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 ಮೈನಸ್ ಎ ಮೈನಸ್ ಲ್ಯಾಂಡಾ ಐ, 3 ಮೈನಸ್ ಲ್ಯಾಂಡಾ. ನೆಕ್ಸ್ಟ್ 4 ಮೈನಸ್ 0 ವಿಲ್ ಬಿ ಈಕ್ವಲ್ ಟು 4. ನೆಕ್ಸ್ಟ್ 4 ಮೈನಸ್ 0 ವಿಲ್ ಬಿ ಈಕ್ವಲ್ ಟು 4. minus 3 minus lambda, minus 3 minus lambda which will be equal to 0. ಇವಾಗ ನಾನು ಈಕ್ವೇಶನ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಿದ್ರೆ ನನಗೆ ಐಗನ್ ವ್ಯಾಲ್ಯೂಸ್ ನ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 ಮೈನಸ್ ಲ್ಯಾಂಡಾ ಇಂಟು ಮೈನಸ್ 3 ಮೈನಸ್ ಲ್ಯಾಂಡಾ ಮೈನಸ್ 4. ನೋಡಿ, ಫಸ್ಟ್ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 4 ಇಂಟು 4 ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ 3 ಫಸ್ಟ್ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಇದು 3 ಇಂಟು ಮೈನಸ್ 3 ಏನಾಗುತ್ತೆ, ಮೈನಸ್ 3 3 ಜಾ 9. 3 ಇಂಟು ಮೈನಸ್ ಲ್ಯಾಂಡಾ ಏನಾಗುತ್ತೆ, ಮೈನಸ್ 3 ಲ್ಯಾಂಡಾ. ನೆಕ್ಸ್ಟ್ ಮೈನಸ್ ಲ್ಯಾಂಡಾ ಇಂಟು ಮೈನಸ್ 3, ಮೈನಸ್ ಲ್ಯಾಂಡಾ ಇಂಟು ಮೈನಸ್ 3 ಏನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಡಾ ಇಂಟು 3 ಅಂತಂದ್ರೆ 3 ಲ್ಯಾಂಡಾ. ಮೈನಸ್ ಲ್ಯಾಂಡಾ ಇಂಟು ಮೈನಸ್ ಲ್ಯಾಂಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಲ್ಯಾಂಡಾ ಇಂಟು ಲ್ಯಾಂಡಾ, ಲ್ಯಾಂಡಾ ಸ್ಕ್ವೇರ್ ಮೈನಸ್ 4 4 16 ವಿಲ್ ಬಿ ಈಕ್ವಲ್ ಟು 0 ಆಯ್ತು. ಈಗ ಲ್ಯಾಂಡಾ ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ಬನ್ನಿ, ಲ್ಯಾಂಡಾ ಸ್ಕ್ವೇರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆಯೋಣ, ಪವರ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಸೊ ಲ್ಯಾಂಡಾ ಸ್ಕ್ವೇರ್ ಆಯ್ತು. ಲ್ಯಾಂಡಾ ಎಲ್ಲೆಲ್ಲಿ ಇದೆ ನೋಡಿ, 3 ಲ್ಯಾಂಡಾ, ಇಲ್ಲಿ ಮೈನಸ್ 3 ಲ್ಯಾಂಡಾ. ಸೊ ಎರಡು ಕೂಡ ಕ್ಯಾನ್ಸಲ್ ಆಗ್ತವೆ. ಸೊ ನಮಗೆ ಲ್ಯಾಂಡಾ ಉಳಿಯೋದೇ ಇಲ್ಲ, ಯಾಕೆ? ಪ್ಲಸ್ 3 ಮೈನಸ್ ಲ್ಯಾಂಡಾ, ಮೈನಸ್ 3 ಮೈನಸ್ ಲ್ಯಾಂಡಾ, ಮೈನಸ್ 3 ಲ್ಯಾಂಡಾ ಎರಡು ಕೂಡ ಕ್ಯಾನ್ಸಲ್ ಆದವು. ಸೊ ಇನ್ನು ಉಳಿದಿದ್ದೇನು, ಮೈನಸ್ 9 ಉಳ್ಕೊಂಡಿದೆ, ಮೈನಸ್ 16 ಉಳ್ಕೊಂಡಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಮೈನಸ್ ಹಾಕಬೇಕು. 16 ಪ್ಲಸ್ 9 ಅಂತ ಅಂದ್ರೆ ಎಷ್ಟಾಯ್ತು, 25 ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ನನಗೆ ಜಸ್ಟ್ ಲ್ಯಾಂಡಾ ವ್ಯಾಲ್ಯೂ ಮಾತ್ರ ಬೇಕು. ಸೊ ಏನ್ ಮಾಡ್ತೀನಿ, ಲ್ಯಾಂಡಾ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಮೈನಸ್ 25 ಆ ಕಡೆ ಕಳಿಸಿದ್ರೆ ಪ್ಲಸ್ 25 ಲ್ಯಾಂಡಾ ಸ್ಕ್ವೇರ್. ಸೊ ಇವಾಗ ಈ ಸ್ಕ್ವೇರ್ ಅನ್ನ ಆ ಕಡೆ ಕಳಿಸಿದ್ರೆ ಕೇವಲ ನನಗೆ ಲ್ಯಾಂಡಾ ಬೇಕಲ್ವಾ, ಸೊ ಅದಕ್ಕೋಸ್ಕರ ಸೊ ರೂಟ್ ಆಫ್ 25 ಆಗುತ್ತೆ. ಸೊ ವ್ಯಾಲ್ಯೂ ಏನು, ಪ್ಲಸ್ ಆರ್ ಮೈನಸ್ 5. ಸೊ ಇವಾಗ ದೇರ್ಫೋರ್ ನನ್ನ ಐಗನ್ ವ್ಯಾಲ್ಯೂಸ್ ಏನದು, ಐಗನ್ ವ್ಯಾಲ್ಯೂಸ್ ಆರ್ ಲ್ಯಾಂಡಾ 1. ನಾನು ಮೊದಲನೇ ಐಗನ್ ವ್ಯಾಲ್ಯೂನ ಲ್ಯಾಂಡಾ 1 ಅಂತ ತಗೊಂತೀನಿ. ಲ್ಯಾಂಡಾ 1 ವಿಲ್ ಬಿ ಈಕ್ವಲ್ ಟು ಪ್ಲಸ್ 5, ಲ್ಯಾಂಡಾ 2 ವಿಲ್ ಬಿ ಈಕ್ವಲ್ ಟು ಮೈನಸ್ 5. ಸೊ ಇವಾಗ ನನಗೆ ಎರಡು ಐಗನ್ ವ್ಯಾಲ್ಯೂಸ್ ಜನರೇಟ್ ಆಗಿದೆ. ಮೊದಲನೇ ಸ್ಟೆಪ್ ಮುಗೀತು, ಏನೋ ಐಗನ್ ವ್ಯಾಲ್ಯೂಸ್ ಅನ್ನ ಜನರೇಟ್ ಮಾಡೋದು. ಈಗ ಎರಡು ಐಗನ್ ವ್ಯಾಲ್ಯೂಸ್ ಅನ್ನ ಜನರೇಟ್ ಮಾಡಿದೀನಲ್ಲ, ಆ ಎರಡು ಐಗನ್ ವ್ಯಾಲ್ಯೂಸ್ಗೂ ಕೂಡ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಯಾವ್ದನ್ನು ತಗೊಳ್ಳೋಣ, ಪ್ಲಸ್ 5 ನೇ ತಗೊಳ್ಳೋಣ. ಸೊ ಐಗನ್ ವೆಕ್ಟರ್ಸ್ ಫಾರ್
ಲ್ಯಾಂಬ್ಡಾ 1 ವಿಚ್ ವಿಲ್ ಬಿ ಈಕ್ವಲ್ ಟು +5. ಸೊ ಪ್ಲಸ್ ಅಂತ ಬರೆಯುವಂತ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ಇದನ್ನ ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ a ಮೈನಸ್ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಈ ಒಂದು ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. a ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ಇಲ್ಲೇ ಬರ್ದಿದ್ದೀನಿ. ಸೊ ಅದನ್ನೇ ಆಸ್ ಇಟ್ ಈಸ್ ಬರ್ಕೊಳ್ರಿ. 3 ಮೈನಸ್ ಲ್ಯಾಂಬ್ಡಾ 4 ಮೈನಸ್ 3 ಮೈನಸ್ ಲ್ಯಾಂಬ್ಡಾ. ಎಕ್ಸ್ ಅಂತ ಅಂದ್ರೇನು? ಎಕ್ಸ್ ಅಂತ ಅಂದ್ರೆ ವೆಕ್ಟರ್ಸ್ಗಳು. ಸೊ ಇಲ್ಲಿ 2x2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ನನಗೆ 2 ವೆಕ್ಟರ್ಗಳು ಬರುತ್ತೆ. ಸೊ ನೀವು ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ವೇರಿಯೇಬಲ್ಸ್ ಎ ಬಿ ಅಂತನಾದ್ರೂ ಕರಿಬಹುದು ವೆಕ್ಟರ್ಸ್ ಅನ್ನ, ಅಥವಾ x1 x2 ಅಂತನಾದ್ರೂ ಕರಿಬಹುದು. ಏನಾದ್ರೂ ಕೂಡ ತಗೊಳ್ಳಿ. ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಲ್ವಾ? ಸೊ 0 0. ಈಗ ಲ್ಯಾಂಬ್ಡಾ ವ್ಯಾಲ್ಯೂ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ನನಗೆ ಗೊತ್ತಿದೆ. ಏನು? ಮೊದಲನೇದು 5. ಸೊ 5 ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಏನಾಯ್ತು ನೋಡೋಣ. 5 ಇಲ್ಲೂ ಕೂಡ 5. ಸೊ 3 ಮೈನಸ್ 5 ಏನಾಯ್ತು? -2. ನೆಕ್ಸ್ಟ್ -3 -5 ಏನಾಯ್ತು? ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್. ಸೊ ಪ್ಲಸ್ ಮಾಡಿದ್ರೆ 3 + 5 ಏನಾಯ್ತು? -8. ಸೊ ಇವಾಗ ಮಲ್ಟಿಪ್ಲೈ ಮಾಡಿ, ಇವೆರಡು ಮಲ್ಟಿಪ್ಲೈ ಮಾಡಬೇಕಲ್ವಾ? ಡಾಟ್ ಇರೋದಿದ್ರ ಮಧ್ಯ. -2 ಇಂಟು x1 ಈ ರೀತಿ, 1 2 1 2 ಈ ರೀತಿ, -2 ಇಂಟು x1 ಪ್ಲಸ್ 4 ಇಂಟು x2 ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಇನ್ನೊಂದು 4 ಇಂಟು x1 ಪ್ಲಸ್ -8 ಇಂಟು x2. ಸೊ -8 ಇಂಟು x2 ವಿಲ್ ಬಿ ಈಕ್ವಲ್ ಟು 0. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ಸೇ ಆಗುತ್ತೆ. ಸೊ ಮೈನಸ್ ಬರೀರಿ. ಈಗ ನಾನೇನ್ ಮಾಡ್ಬೋದು ಅಂತಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಅನ್ನ ತಗೋಬೇಕು. ಸೊ ನಾನು ಇದು ಈಕ್ವೇಶನ್ 1 ಅಂತ ಕರಿತೀನಿ, ಇದು ಈಕ್ವೇಶನ್ 2 ಅಂತ ಕರಿತೀನಿ ಅಂತ ಅನ್ಕೊಂಡ್ರೆ ಯಾವ್ದಾದ್ರು ಒಂದನ್ನ ತಗೊಳ್ಳಿ. ಸೊ ಮೊದಲನೇದನ್ನೇ ತಗೊಳ್ತಾ ಇದ್ದೀನಿ. ಏನದು? -2x1 ಪ್ಲಸ್ 4x2 ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಏನ್ ಮಾಡ್ತೀನಿ? ಮೈನಸ್ ಅಲ್ಲಿ ಇರೋದನ್ನ ಆ ಕಡೆ ಕಳಿಸ್ತೀನಿ, ಪ್ಲಸ್ ಅಲ್ಲಿ ಬರೋ ರೀತಿ ಮಾಡೋದಕ್ಕೋಸ್ಕರ. ಸೊ 4x2 ವಿಚ್ ವಿಲ್ ಬಿ ಈಕ್ವಲ್ ಟು 2x1 ಪ್ಲಸ್ 2 ಆ ಕಡೆ ಹೋದ್ರೆ -2 ಆ ಕಡೆ ಹೋದ್ರೆ +2 ಆಯ್ತು. ಸೊ ಇವಾಗ ಇದು 2 1s, ಇದು 2 2s. ಸೊ ಅಪ್ಡೇಟೆಡ್ ವ್ಯಾಲ್ಯೂ ಏನಾಗುತ್ತೆ? 2x2 ಇಂಟು 1x1 ಆಯ್ತು. ಸೊ ಇವಾಗ ನಾನು ವೆಕ್ಟರ್ಸ್ ಅನ್ನ ಈಸಿಯಾಗಿ ಬರೀಬಹುದು. ಯಾವ ರೀತಿ? ದೇರ್ಫಾರ್ ವೆಕ್ಟರ್ಸ್, ದಟ್ ಈಸ್ ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ 1 ವಿಚ್ ವಿಲ್ ಬಿ ಈಕ್ವಲ್ ಟು, ಲ್ಯಾಂಬ್ಡಾ 1 ಗೆ ಐಗನ್ ವೆಕ್ಟರ್ಸ್ ಏನಾಗ್ತವೆ? x1 x2 ಅಂತ ತಗೊಳ್ಳಿ, ವಿಚ್ ವಿಲ್ ಬಿ ಈಕ್ವಲ್ ಟು x1 ಜೊತೆ ಇರೋದನ್ನ x2 ಜಾಗಕ್ಕೆ ಬರೀರಿ, x2 ಜೊತೆ ಇರೋದನ್ನ x1 ಜಾಗಕ್ಕೆ ಬರೀರಿ. ಸಿಂಪಲ್. ಏನು? x2 ಜೊತೆ ಇರೋದನ್ನ x1 ಜಾಗಕ್ಕೆ ಬರಿಬೇಕು, x1 ಜೊತೆ ಇರೋದನ್ನ x2 ಜಾಗಕ್ಕೆ ಬರಿಬೇಕು. ಸೊ ಮುಗೀತು. ಈಗ ಮೊದಲನೇ ಲ್ಯಾಂಬ್ಡಾ 1 ವಿಚ್ ವಿಲ್ ಬಿ ಈಕ್ವಲ್ ಟು 5, ಇದಕ್ಕೆ ನಾವು ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿದಿದ್ದೀವಿ 2 ಮತ್ತೆ 1. ಈಗ ಎರಡನೇ ಐಗನ್ ವ್ಯಾಲ್ಯೂ ಏನು? ಲ್ಯಾಂಬ್ಡಾ 2 ವಿಚ್ ವಿಲ್ ಬಿ ಈಕ್ವಲ್ ಟು -5 ಗೆ. ಸೊ a ಮೈನಸ್ ಲ್ಯಾಂಬ್ಡಾ ಈ ವ್ಯಾಲ್ಯೂ ಗೊತ್ತಿದೆ. ಏನು? 3 ಮೈನಸ್ ಲ್ಯಾಂಬ್ಡಾ 4 -3 ಮೈನಸ್ ಲ್ಯಾಂಬ್ಡಾ. ಸೊ -5 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? -5 ಲ್ಯಾಂಬ್ಡಾ ಜಾಗಕ್ಕೆಲ್ಲ -5 ಹಾಕ್ರಿ, -5. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, 5 + 3 ಏನಾಯ್ತು? 8. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ +5 -3, +5 -3 ಅಂದ್ರೆ ಎಷ್ಟಾಗುತ್ತೆ? +2 ಆಗುತ್ತೆ. ಸೊ 2. ಈಗ ನಾನೇನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 8 ಇಂಟು x1 ವಿಲ್ ಬಿ 8x1 ಪ್ಲಸ್ 4 ಇಂಟು x2 ವಿಚ್ ವಿಲ್ ಬಿ ಈಕ್ವಲ್ ಟು 0. 4 ಇಂಟು x1 ಪ್ಲಸ್ 2 ಇಂಟು x2 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನ ಈಕ್ವೇಶನ್ 3 ಅಂತ ತಗೊಳ್ಳೋಣ, ಈಕ್ವೇಶನ್ 4 ಅಂತ ತಗೊಳ್ಳೋಣ. ಇವೆರಡರಲ್ಲಿ ನೀವು ಯಾವ್ದಾದ್ರೂ ಒಂದನ್ನ ತಗೋಬಹುದು. ಸೊ ಈಸಿ ಆಗಿರೋದು ಇದೊಂದು, ಈಸಿ ಆಗಿರೋದನ್ನ ತಗೊಳ್ಳಿ ಅಷ್ಟೇ. ಸೊ 4x1 ಪ್ಲಸ್ 2x2 ವಿಲ್ ಬಿ ಈಕ್ವಲ್ ಟು 0 ಅಲ್ವಾ? ಸೊ ಇವಾಗ ಯಾವ್ದಾದ್ರು ಒಂದನ್ನ ಆ ಕಡೆ ಕಳಿಸಿ ಅಷ್ಟೇ. 4x1 ಅನ್ನ ಉಳಿಸ್ಕೊಂಡ್ರೆ x2 ನ ಆ ಕಡೆ ಕಳಿಸ್ತೀನಿ, ವಿಚ್ ವಿಲ್ ಬಿ ಈಕ್ವಲ್ ಟು -2x2. ಪ್ಲಸ್ ಇಂದ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೋದು ಅಂತಂದ್ರೆ 2 1s 2 2s ಅಲ್ವಾ? ಸೊ 2x1 ವಿಲ್ ಬಿ ಈಕ್ವಲ್ ಟು -1 ಇಂಟು x2 ಆಯ್ತು. ಸೊ ಯಾವ ರೀತಿ ವೆಕ್ಟರ್ಸ್ ಬರೆಯೋದು? ವೆಕ್ಟರ್ಸ್, ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ 2 ವಿಚ್ ವಿಲ್ ಬಿ ಈಕ್ವಲ್ ಟು -5 ವಿಲ್ ಬಿ ಈಕ್ವಲ್ ಟು x1 x2 ವಿಚ್ ವಿಲ್ ಬಿ ಈಕ್ವಲ್ ಟು x2 ಜೊತೆ ಇರೋದನ್ನ x1 ಗೆ ಬರಿಬೇಕು, ದಟ್ ಈಸ್ -1. x1 ಜೊತೆ ಇರೋದನ್ನ x2 ಬರಿಬೇಕು, ದಟ್ ಈಸ್ +2.
ಸೊ ಇವಾಗ ಎರಡಕ್ಕೂ ಕೂಡ ನಾವು ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿದೀವಿ. λ2 ವಿಲ್ ಬಿ ಈಕ್ವಲ್ ಟು x1 x2 ವಿಚ್ ವಿಲ್ ಬಿ ಈಕ್ವಲ್ ಟು -1 2. ಸೊ ಎರಡು ಐಗನ್ ವ್ಯಾಲ್ಯೂಸ್ ಗಳಿಗೂ ಕೂಡ ಐಗನ್ ವೆಕ್ಟರ್ಸ್ ಕಂಡುಹಿಡಿದಾಯ್ತು. ನೆಕ್ಸ್ಟ್ ಮಾಡೆಲ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಮಾಡೆಲ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು? ದೇರ್ಫೋರ್ ಮಾಡೆಲ್ ಮ್ಯಾಟ್ರಿಕ್ಸ್. ಸೊ ನಾನು ಆ ಮಾಡೆಲ್ ಮ್ಯಾಟ್ರಿಕ್ಸ್ಗೆ ಬಿ ಅಂತ ನೇಮ್ ಮಾಡ್ತೀನಿ. ನೆನಪಿರ್ಲಿ, ದಿಸ್ ಈಸ್ ದ ಎ ಮ್ಯಾಟ್ರಿಕ್ಸ್. ಇಲ್ಲಿ ಬಿ ಅಂತ ಬರ್ದಿದ್ದೀನಲ್ವಾ, ಅದಕ್ಕೋಸ್ಕರ ಇಲ್ಲಿ ಬಿ ಅಂತಾನೆ ತಗೋಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಪಿ ಇನ್ವರ್ಸ್ ಎ ಇಂಟು ಪಿ ಅಂತ ತಗೊಂತಾರೆ. ಅವಾಗ ನೀವೇನ್ ಮಾಡ್ಬೇಕು, ಇದನ್ನ ಪಿ ಅಂತ ತಗೋಬೇಕು. ನೀವು ಏನು ಮಾಡೆಲ್ ಮ್ಯಾಟ್ರಿಕ್ಸ್ ಅನ್ನ ತಗೊಂತೀರಾ ಅದೇ ಫಾರ್ಮೆಟ್ ಅಲ್ಲಿ ಇಲ್ಲಿ ಇರಬೇಕು. ಬಿ ಇನ್ವರ್ಸ್ ಎ ಬಿ ಅಂತ ಅಂದ್ರೆ ಬಿ ವ್ಯಾಲ್ಯೂ ಏನಾಗಿರುತ್ತೆ ಮಾಡೆಲ್ ಮ್ಯಾಟ್ರಿಕ್ಸ್ ಇಂದು. ಸೊ ನೆನಪಿರ್ಲಿ. ಸೊ ಮಾಡೆಲ್ ಮ್ಯಾಟ್ರಿಕ್ಸ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀರಾ? ಸಿಂಪಲ್. ಈ λ1 ಇದೆ, λ2 ಇದೆ, ಎರಡು ವೆಕ್ಟರ್ಸ್ ಗಳಿದಾವಲ್ಲ, ಇದರ ಕಾಂಬಿನೇಷನ್ ಏನು ಮಾಡೆಲ್ ಮ್ಯಾಟ್ರಿಕ್ಸ್. ಫಸ್ಟ್ ಯಾವ್ದೊಂದು ಬರಿಬೇಕು, λ1 ಬರಿಬೇಕಾ λ2 ಬರಿಬೇಕಾ? λ1 ನಾವು ಯಾರಿಗೆ ಕನ್ಸ್ಟ್ರಕ್ಟ್ ಮಾಡಿದ್ದು +5ಗೆ, λ2 ಯಾರಿಗೆ ಕನ್ಸ್ಟ್ರಕ್ಟ್ ಮಾಡಿದ್ದು -5ಗೆ. ಸೊ ಏನ್ ಮಾಡಬೇಕು, ಬಿಗ್ಗರ್ ವ್ಯಾಲ್ಯೂದು ಐಗನ್ ವ್ಯಾಲ್ಯೂಸ್, ಬಿಗ್ಗರ್ ಐಗನ್ ವ್ಯಾಲ್ಯೂದು ಐಗನ್ ವೆಕ್ಟರ್ಸ್ ಅನ್ನ ಫಸ್ಟ್ ಬರಿಬೇಕು. ಸೊ ಬಿಗ್ಗರ್ ವ್ಯಾಲ್ಯೂ ಯಾವ್ದಪ್ಪ +5. ಸೊ ಫಸ್ಟ್ ಅದ್ರದ್ದು ಬರೀರಿ 2 1. ನೆಕ್ಸ್ಟ್ -5 ಅಲ್ವಾ, ಸೊ -1 2. ಸೊ ಇವಾಗ ಏನಾಯ್ತು, ನಮ್ಮ ಮಾಡೆಲ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಆಗಿದೆ. ಈಗ ಈ ಮಾಡೆಲ್ ಮ್ಯಾಟ್ರಿಕ್ಸ್ ಇಂದ ನಾನು ಬಿ ಇನ್ವರ್ಸ್ ಆಫ್ ಎ ಬಿ ನ ನಾನು ಪ್ರೂವ್ ಮಾಡಿದ್ರೆ, ಸೊ ಇದು ಡಯಾಗ್ನಲೈಸ್ಡ್ ಮ್ಯಾಟ್ರಿಕ್ಸ್ ಅಂತ ನಾವು ಪ್ರೂವ್ ಮಾಡಬಹುದು, ಕೊನೆಗೆ ಕನ್ಕ್ಲೂಡ್ ಮಾಡಬಹುದು. ಸೊ ಅದನ್ನ ಕನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಬಿ ಇನ್ವರ್ಸ್ ಬೇಕು. ಸೊ ಬಿ ಇನ್ವರ್ಸ್ ನನಗೆ ಆಗ್ಲೇಬೇಕು ಅಂತಂದ್ರೆ ಈ ಬಿದು ಡಿಟರ್ಮಿನೆಂಟ್ ಏನಾಗಿರ್ಬೇಕು, ಈ 0ಗೆ ಈಕ್ವಲ್ ಆಗಿರಬಾರ್ದು. ಏನು, ಡಿಟರ್ಮಿನೆಂಟ್ ಆಫ್ ಬಿ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಸೊ ಅದನ್ನ ಕಂಡುಹಿಡಿಯೋಣ. ಸೊ ಡಿಟರ್ಮಿನೆಂಟ್ ಆಫ್ ಬಿ ವಿಲ್ ಬಿ ಈಕ್ವಲ್ ಟು, ಸೊ ಬಿ ಮ್ಯಾಟ್ರಿಕ್ಸ್ ಗೆ ಡಿಟರ್ಮಿನೆಂಟ್ ಅನ್ನು ಹಾಕಿ 2 -1 1 2. ಸೊ ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಿತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 2 2s 4 ಮೈನಸ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ. ಸೊ 1 ಇಂಟು -1 ಏನಾಗುತ್ತೆ -1. ಸೊ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 4 + 1 ವಿಲ್ ಬಿ 5. ಸೊ 5 ಈಸ್ ನಾಟ್ ಈಕ್ವಲ್ ಟು 0 ಅಂತ ಅಂದ್ರೆ ನನಗೆ ಇವಾಗ ಬಿ ಇನ್ವರ್ಸ್ ಜನರೇಟ್ ಆಗುತ್ತೆ. ಸೊ ಬಿ ಇನ್ವರ್ಸ್ ಜನರೇಟ್ ಆಗುತ್ತೆ ಅಂತ ಅಂದ್ರೆ ನನಗೆ ಇವಾಗ ಇದನ್ನ ಫುಲ್ ಆನ್ಸರ್ ಅನ್ನ ತಗೋಬಹುದು. ಸೊ ಈ ಫುಲ್ ಆನ್ಸರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ದಟ್ ವಿಲ್ ಬಿ ಮೈ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಬಿ ಇನ್ವರ್ಸ್ ಬೇಕು. ಸೊ ಬಿ ಇನ್ವರ್ಸ್ ಬರುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಕೊಂಡೆ. ಈಗ ಬಿ ಇನ್ವರ್ಸ್ ಬೇಕಲ್ವಾ. ಸೊ ಬಿ ಇನ್ವರ್ಸ್ ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ, ಬಿ ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಬಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ. ಸೊ ಡಿಟರ್ಮಿನೆಂಟ್ ಆಫ್ ಬಿ ವ್ಯಾಲ್ಯೂ ನನಗೆ ಗೊತ್ತಿತ್ತು, ಏನು, ಡಿಟರ್ಮಿನೆಂಟ್ ಆಫ್ ಬಿ ವ್ಯಾಲ್ಯೂ ವಾಸ್ 5. ಇದು ಡಿನಾಮಿನೇಟರ್ ಅಲ್ಲಿ ಇರೋದು, ನೆನಪಿರಲಿ. ಸೊ 1 ಡಿವೈಡೆಡ್ ಬೈ 5 ಇಂಟು ಅಡ್ಜಾಯಿಂಟ್ ಆಫ್ ಬಿ. ಅಡ್ಜಾಯಿಂಟ್ ಆಫ್ ಬಿ ಅಂತಂದ್ರೆ ಸಿಂಪಲ್, 2x2 ಮ್ಯಾಟ್ರಿಕ್ಸ್ ಗೆ ಈಸಿಯಾಗಿ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಬರೀಬಹುದು. ಏನು, ಡಯಾಗ್ನಲ್ ಅಲ್ಲಿ ಇದಾವಲ್ಲ ಎಲಿಮೆಂಟ್ಗಳು ಇವೆರಡು, ಅವರಿಬ್ರದ್ದು ಜಾಗನ ಚೇಂಜ್ ಮಾಡ್ರಿ. ಸೊ ಇಲ್ಲಿರೋ 2 ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋ 2 ಇಲ್ಲಿಗೆ ಬರುತ್ತೆ, 2 2. ಸರಿನಾ? ನೆಕ್ಸ್ಟ್ ಏನ್ ಮಾಡಬೇಕು, ಇವೆರಡು ಉಳ್ಕೊಂಡಿದಾವಲ್ಲ ಇವೆರಡರದ್ದು ಕೂಡ ಸೈನ್ ಅನ್ನ ಚೇಂಜ್ ಮಾಡಬೇಕು. ಇಲ್ಲಿ -1 ಇದೆ, ಅದನ್ನ +1 ಮಾಡಿ. ಇಲ್ಲಿ +1 ಇದೆ, ಇದನ್ನ -1 ಮಾಡಿ, ಅಷ್ಟೇ. ಏನು, ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳು ಎಕ್ಸ್ಚೇಂಜ್ ಆಗ್ತವೆ, ಇನ್ನ ಉಳಿದಿರುವಂತಹ ಎರಡು ಎಲಿಮೆಂಟ್ಗಳ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಸೊ ಇವಾಗ ಏನಾಯ್ತು, ಬಿ ಇನ್ವರ್ಸ್ ಮ್ಯಾಟ್ರಿಕ್ಸ್ ನನಗೆ ಕನ್ಸ್ಟ್ರಕ್ಟ್ ಆಯ್ತು. ಸೊ ಫೈನಲ್ ಏನ್ ಮಾಡೋಣ, ಡಯಾಗ್ನಲೈಸ್ಡ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ಬಿ ಇನ್ವರ್ಸ್ ಎ ಇಂಟು ಬಿ ಅನ್ನ ಮಾಡಬೇಕು. ಸೊ ಬಿ ಇನ್ವರ್ಸ್ ವ್ಯಾಲ್ಯೂ ಗೊತ್ತಿದೆ, ಏನು, 1 ಡಿವೈಡೆಡ್ ಬೈ 5 ಇಂಟು 2 1 -1 2. ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, 3 4 4 -3. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್. ಸೊ ಬಿ ಮ್ಯಾಟ್ರಿಕ್ಸ್ ನಾವಿಲ್ಲಿ ಜನರೇಟ್ ಮಾಡಿದ್ವಿ ಮಾಡೆಲ್ ಮ್ಯಾಟ್ರಿಕ್ಸ್ ಆಗಿ. ಸೊ 2 -1 1 2. ಸೊ ಬಿ ಇನ್ವರ್ಸ್ ಎ ಬಿ ಏನಾಗುತ್ತೆ, 1 ಡಿವೈಡೆಡ್ ಬೈ 5 ಇಂಟು 2 1 -1 2 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, 3 ಇಂಟು 2 ಏನಾಗುತ್ತೆ, 3 2s 6 ಪ್ಲಸ್ 4 1s 4. ನೆಕ್ಸ್ಟ್ ಹಿಂಗೆ 1 2 1 2 1 2 1 2 ಈ ರೀತಿ ಮಾಡಬೇಕು. ಸೊ 3 2s 6 ಪ್ಲಸ್ 4 1s 4. 3 ಇಂಟು -1 ಏನಾಗುತ್ತೆ, -3. 4 2s 8 ಆಗುತ್ತೆ, ಸೊ +8. ನೆಕ್ಸ್ಟ್ 4 2s 8. -3 ಇಂಟು 1 ಏನಾಗುತ್ತೆ, -3. 4 ಇಂಟು -1 ಏನಾಗುತ್ತೆ, -4. -3 ಇಂಟು 2 ಏನಾಗುತ್ತೆ, -3 2s 6. ಸೊ ವ್ಯಾಲ್ಯೂ ಏನಾಗುತ್ತೆ, 1/5 2 1 -1 2 6 4 10. 8 - 3 ಅಂತಂದ್ರೆ 5. -3 + 8 ಅಂತ ಅಂದ್ರೆ +5.
-4 -6 ಅಂತ ಅಂದ್ರೆ -10. ಸೊ ಈಗ ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 1/5. ಸೊ ಮಲ್ಟಿಪ್ಲೈ ಮಾಡಿದ್ರೆ 2 × 10 ಅಂತಂದ್ರೆ 20. ನೆಕ್ಸ್ಟ್ 1 × 5 ಅಂತ ಅಂದ್ರೆ 5. ನೆಕ್ಸ್ಟ್ 2 × 5 ಅಂತ ಅಂದ್ರೆ 5 2s are 10. 1 × -10 ಅಂತ ಅಂದ್ರೆ -10. ನೆಕ್ಸ್ಟ್ -1 × 10 ಅಂತ ಅಂದ್ರೆ -10. 2 × 5 ಅಂತ ಅಂದ್ರೆ +10. -1 × 5 ಅಂತ ಅಂದ್ರೆ -5. 2 × -10 ಅಂತ ಅಂದ್ರೆ -20. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, 1/5. 20 + 5 ಅಂದ್ರೆ 25. 10 - 10 ಅಂತ ಅಂದ್ರೆ 0. -10 + 10 ಅಂತ ಅಂದ್ರೆ 0. -5 - 20 ಅಂತ ಅಂದ್ರೆ -25. ಸೊ ಇಲ್ಲಿ ಹೊರಗಡೆ 5 ಇದೆ. ಸೊ ಏನು 1/5 ಆಗಿರೋದ್ರಿಂದ ಇವೆಲ್ಲವಕ್ಕೂ ಕೂಡ /5 ಆಗುತ್ತೆ. 0 ಇಂದ ನೀವು ಏನೇ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ 0 ನೇ. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, 25/5 ಅಂತ ಅಂದ್ರೆ 5 0 0. -25/5 ಅಂತ ಅಂದ್ರೆ -5. ಸೊ ಇವಾಗ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಲ್ವಾ ಅಂತ ನೋಡಿ. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೇನು, ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳು ನಾನ್ ಝೀರೋ ಎಲಿಮೆಂಟ್ ಆಗಿರುತ್ತೆ, ಇನ್ನು ಉಳಿದಿರೋದೆಲ್ಲ ಝೀರೋ ಇದೆ. ಡಯಾಗ್ನಲ್ ಎಲಿಮೆಂಟ್ಸ್ ಗಳು ನಾನ್ ಝೀರೋ ಆಗಿದೆ. ಸೊ ಇದನ್ನ ನಾನೇನಂತ ಕನ್ಕ್ಲೂಡ್ ಮಾಡಬಹುದು, ದಿಸ್ ಈಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸೊ 4 ಸ್ಟೆಪ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೀವಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ, ನೀವು ನೋಡಬಹುದು. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.